Hello students, welcome back to statistics classes. In the previous video we have learned how to calculate trend values under linear trend method or first degree equation, which is also called as least squares method. In continuation, in this video, we are going to study about second degree equation, also known as parabolic trend or quadratic trend. See, remember the three names which we use to represent this method. Parabolic equation method ಅಥವಾ parabolic trend ಅಂತ ಕರಿಬೋದು, ಕ್ವಾಡ್ರಾಟಿಕ್ ಈಕ್ವೇಷನ್ ಮೆಥಡ್ ಅಂತ ಕರಿಬೋದು, ಆರ್ ಸೆಕೆಂಡ್ ಡಿಗ್ರಿ ಈಕ್ವೇಷನ್ ಅಂತಲೂ ಕರಿಬೋದು ಈ ಮೆಥಡನ್ನು. ಆ್ಯಂಡ್ ದ ಈಕ್ವೇಷನ್ ವಿ ಯೂಸ್ ಟು ಫೈಂಡ್ ದ ಟ್ರೆಂಡ್ ವ್ಯಾಲ್ಯೂಸ್ ಇನ್ ದಿಸ್ ಮೆಥಡ್ ಈಸ್ y ಈಕ್ವಲ್ಸ್ ಟು a ಪ್ಲಸ್ bx ಪ್ಲಸ್ cx ಸ್ಕ್ವಯರ್. y, the variable, the ultimate value, is equals to a plus bx plus cx square. ಇದರಲ್ಲಿ a, b and c are constants. ಅಂದರೆ ಅದರ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ, ಫಿಕ್ಸೆಡ್ ಆಗಿ ಸ್ಟ್ಯಾಟಿಕ್ ಆಗಿ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ವಿ ಕಾಲ್ a, b and c as constants. And x and y are variables. To estimate the value of y, we should find the constant values of a, b and c. So ಕಾನ್ಸ್ಟೆಂಟ್ಸ್ ಆಗಿರುವಂತಹ ಎ, ಬಿ ಮತ್ತು ಸಿ ವ್ಯಾಲ್ಯೂಸನ್ನು ನಾವು ಒಂದ್ಸಲ ಫೈಂಡ್ ಔಟ್ ಮಾಡ್ಕೊಂಬಿಟ್ರೆ ಯು ಕ್ಯಾನ್ ಕೀಪ್ ಆನ್ ಪ್ರೊಜೆಕ್ಟ್ ದಿ ವ್ಯಾಲ್ಯೂ ಆಫ್ ವೈ ಫಾರ್ ಎನಿ ಗಿವನ್ ಎಕ್ಸ್. ಯಾವುದೇ ಒಂದು ಎಕ್ಸ್ ವ್ಯಾಲ್ಯೂಗೆ ವೈಯನ್ನು ಫೈಂಡ್ ಔಟ್ ಮಾಡುವಂಥದ್ದು ತುಂಬ ಸಿಂಪಲ್ ಆಗಿಬಿಡುತ್ತೆ ಒನ್ಸ್ ವಿ ನೋ ದ ವ್ಯಾಲ್ಯೂ ಆಫ್ ಎ, ಬಿ ಆ್ಯಂಡ್ ಸಿ. So remember this equation. This is called as quadratic equation or parabolic equation, which is used to find the, estimate the or project the trend values. Y equals to a plus bx plus cx square. So ಈ ಈಕ್ವೇಷನ್ ಅಲ್ಲಿರುವಂತಹ ಎ, ಬಿ ಮತ್ತು ಸಿ ನ ಕಾನ್ಸ್ಟೆಂಟ್ ವ್ಯಾಲ್ಯೂಸನ್ನು ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ we should take the help of three equations which are called as ನಾರ್ಮಲ್ ಈಕ್ವೇಷನ್ಸ್. ನೋಡಿ ಏನು ಹೇಳಿದೆ, ಟ್ರೆಂಡ್ ವ್ಯಾಲ್ಯೂಸನ್ನು ಪ್ರೊಜೆಕ್ಟ್ ಮಾಡೋದಕ್ಕೆ ನಮಗೆ ಬೇಕಾಗಿರೋ ಈಕ್ವೇಷನ್ನು y ಈಕ್ವಲ್ಸ್ ಟು a ಪ್ಲಸ್ bx ಪ್ಲಸ್ cx ಸ್ಕ್ವೇರ್. ದಟ್ ಈಸ್ ದ ಮೇನ್ ಈಕ್ವೇಷನ್. ಆ ಈಕ್ವೇಷನಲ್ಲಿರುವಂತಹ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಆದ ಎ, ಬಿ ಮತ್ತು ಸಿ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋದಕ್ಕೆ ತ್ರೀ ನಾರ್ಮಲ್ ಈಕ್ವೇಷನ್ಸನ್ನು ನಾವು ಬಳಸ್ಕೊಳ್ತೀವಿ. ಆ ಮೂರು ನಾರ್ಮಲ್ ಈಕ್ವೇಷನ್ಸ್ ಯಾವುದಪ್ಪ ಅಂತಂದ್ರೆ, ಸಿ ಹಿಯರ್, summation y is equals to na plus b summation x plus c summation x square. Then summation xy is equals to a summation x plus b summation x square plus c summation x cube, x to the power of 3 or x cube. And ಮೂರನೇ ಈಕ್ವೇಷನು summation x square y is equals to a summation x square plus b summation x cube plus c summation x to the power of 4. ಒಂಚೂರು ಈ ಮೂರು ಈಕ್ವೇಷನ್ಸು ಏನು ಸರ್ ಇಷ್ಟು ದೊಡ್ಡದಾಗಿದೆ ಅಂತ ನೋ ನೀಡ್ ಟು ವರಿ. ಇಟ್ಸ್ ವೆರಿ ಸಿಂಪಲ್ ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಈಕ್ವೇಷನ್ಸ್. ನೋಡಿ ಈ ಮೂರಕ್ಕೂ ಕೂಡ ಡಿಫ್ರೆನ್ಸ್ ನೋಡಿ, ಒಂದರಲ್ಲಿ ಸಮೇಷನ್ ವೈ, ಇನ್ನೊಂದರಲ್ಲಿ ಎಕ್ಸ್ ವೈ, ಇನ್ನೊಂದರಲ್ಲಿ ಎಕ್ಸ್ ಸ್ಕ್ವಯರ್ ವೈ, y xy x square y. and ನೋಡಿ na ಪ್ಲಸ್ ಬಿ ಸಮೇಷನ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವಯರ್. ಈ ಈಕ್ವೇಷನಲ್ಲಿ ಹೈಯೆಸ್ಟ್ ಪವರ್ ಬಂದು ಸ್ಕ್ವಯರ್, ಸೆಕೆಂಡ್ ಈಕ್ವೇಷನಲ್ಲಿ ಹೈಯೆಸ್ಟ್ ಪವರ್ ಬಂದು ಕ್ಯೂಬ್, ಥರ್ಡ್ ಈಕ್ವೇಷನಲ್ಲಿ ಹೈಯೆಸ್ಟ್ ಪವರ್ ಬಂದು 4, 2, 3, 4. ಸೊ ಅರ್ಥ ಮಾಡ್ಕೊಂಬಿಟ್ರೆ ದ ರಿಲೇಷನ್ಶಿಪ್ ಯು ಕ್ಯಾನ್ ಯೂಸಿಲಿ ರಿಮೆಂಬರ್ ದೀಸ್ ಈಕ್ವೇಷನ್ಸ್. ಒನ್ಸ್ ಅಗೈನ್, summation y is equals to na plus b summation x plus c summation x square. Summation xy is equals to a summation x plus b summation x square plus c summation x cube. Then summation x square y is equals to a summation x square plus b summation x cube
plus c summation x to the power of 4. You have to learn these 3 equations. ಇದನ್ನು ನಾರ್ಮಲ್ ಈಕ್ವೇಷನ್ಸ್ ಅಂತ ಹೇಳಿ ಕರಿತೀವಿ. ಕ್ವಾಡ್ರಾಟಿಕ್ ಈಕ್ವೇಷನ್ ಪ್ಯಾರಾಬೋಲಿಕ್ ಟ್ರೆಂಡನ್ನು ನೀವು ಸಾಲ್ವ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಕಂಪಲ್ಸರಿಲಿ ಲರ್ನ್ ದಿಸ್ 3 equations. Then this main equation y equals to a plus bx plus cx square. ಈ 4 ಈಕ್ವೇಷನ್ಸನ್ನು ನೀವು ಕಲ್ತರೇನೆ ಈ ಒಂದು ಪ್ರಾಬ್ಲಮನ್ನು ಈಸಿಯಾಗಿ ಮಾಡೋದಕ್ಕೆ ಸಾಧ್ಯ. ಸೊ ಐ ಹೋಪ್ ಯು ಲರ್ನ್ ದಿಸ್ ಈಕ್ವೇಷನ್ಸ್. ನೌ ಲೆಟ್ಸ್ ಪ್ರೊಸೀಡ್ ವಿತ್ ಎ ಸ್ಮಾಲ್ ಪ್ರಾಬ್ಲಮ್. Yeah. For the following time series, fit a parabolic trend. They have mentioned, ನೋಡಿ ಕ್ವಾಡ್ರಾಟಿಕ್ ಅಥವಾ ಪ್ಯಾರಾಬೋಲಿಕ್ ಟ್ರೆಂಡ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ದಿಸ್ ಇಸ್ ಅ ಸೆಕೆಂಡ್ ಡಿಗ್ರಿ ಈಕ್ವೇಷನ್ ಆಫ್ ದ ಟೈಪ್ ಆ್ಯಂಡ್ ಈವನ್ ದ ಈಕ್ವೇಷನ್ ಆಲ್ಸೋ ದೇ ಹ್ಯಾವ್ ಗಿವನ್ ಇನ್ ದ ಕ್ವಶನ್ ಇಟ್ ಸೆಲ್ಫ್. ಸಮ್ ಟೈಮ್ಸ್ ಅಂದರೆ ನಾವು ಕಲಿಯೋ ಹಾಗಿಲ್ವಾ ಸರ್ ಅಂತ ಅನ್ಬಾರ್ದು, ಕಲಿಬೇಕು. ಸಮ್ ಟೈಮ್ಸ್ ದೇ ಮೇ ಗಿವ್, ಸಮ್ ಟೈಮ್ಸ್ ದೇ ಮೇ ನಾಟ್ ಗಿವ್. ಸೊ ಯು ಶುಡ್ ಲರ್ನ್ ದ ಈಕ್ವೇಷನ್ ಆಲ್ಸೋ. y equals to a plus bx square, bx plus cx square by the method of least square. ಸೊ ನೋಡಿ ಎಲ್ಲ 3 ಮೆಥಡು ಲೀಸ್ಟ್ ಸ್ಕ್ವೇರೇ. ನಾವು ಆಲ್ರೆಡಿ ಮಾಡಿರುವಂತಹ ಲೀನಿಯರ್ ಟ್ರೆಂಡು, ಈಗ ಮಾಡ್ತಿರುವಂತಹ ಪ್ಯಾರಾಬೋಲಿಕ್ ಟ್ರೆಂಡು, ಮುಂದೆ ನೆಕ್ಸ್ಟ್ ಮೆಥಡಲ್ಲಿ ಬರುವಂಥ ಎಕ್ಸ್ಪೋನೆನ್ಷಿಯಲ್ ಟ್ರೆಂಡು, 3 ಕೂಡ ಲೀಸ್ಟ್ ಸ್ಕ್ವೇರ್ಸ್ ಅಂತಲೇ ಬರುತ್ತೆ. ಸೊ ಲೀಸ್ಟ್ ಸ್ಕ್ವೇರ್ ಕೆಳಗಡೆ ಬರುವಂಥ 3 ಡಿಫ್ರೆಂಟ್ ಮೆಥಡ್ಸೇ ಇವು. ಸೊ ಈಗ ನಾವು ಸೆಕೆಂಡ್ ಮೆಥಡ್ ಕ್ವಾಡ್ರಾಟಿಕ್ ಅಥವಾ ಪ್ಯಾರಾಬೋಲಿಕ್ ಮೆಥಡಲ್ಲಿ ಇದ್ದೀವಿ. ನಾವು ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ, ದೇರ್ ಹ್ಯಾವ್ ಗಿವನ್ ಎ ಟೇಬಲ್. ಇಯರ್ಸು 2002 ಇಂದ ಹಿಡಿದು 2008ವರೆಗೂ ಇಯರ್ಸ್ ಕೊಟ್ಟಿದ್ದಾರೆ. ದೆನ್ ದೇ ಹ್ಯಾವ್ ಗಿವನ್ ಪ್ರೊಡಕ್ಷನ್ ಡೀಟೇಲ್ಸ್ ಇನ್ ಈಚ್ ಇಯರ್ 8, 10, 11, 12, 14, 15, 17. ಇಟ್ ಮೇ ಬಿ 8 tons ಆರ್ ವಾಟ್ ಎವರ್ ಇಟ್ ಈಸ್. ಸೊ ದೇ ಹ್ಯಾವ್ ಗಿವನ್ ಪ್ರೊಡಕ್ಷನ್ ಅಂದರೆ ಯಾವ್ಯಾವ ಇಯರಲ್ಲಿ ಎಷ್ಟೆಷ್ಟು ಪ್ರೊಡಕ್ಷನ್ ಆಗಿದೆ ಒಂದು ಫ್ಯಾಕ್ಟ್ರಿಯಲ್ಲಿ ಅನ್ನೋದನ್ನು ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಏನು ಮಾಡ್ತಿದ್ದಾರೆ, ಫಿಟ್ ಎ ಪ್ಯಾರಾಬೋಲಿಕ್ ಟ್ರೆಂಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಪ್ಯಾರಾಬೋಲಿಕ್ ಟ್ರೆಂಡನ್ನು ನಾವು ಫಿಟ್ ಮಾಡಬೇಕಾದ್ರೆ ಹೌ ಡು ವಿ ಪ್ರೊಸೀಡ್ ವಿತ್ ದ ಸೊಲ್ಯೂಷನ್? ಕಮ್ ಟು ದಿ ಸೊಲ್ಯೂಷನ್ ಪಾರ್ಟ್. ನಾವು ಯು ಶುಡ್ ಪ್ರಿಪೇರ್ ಎ ಟೇಬಲ್ ಲೈಕ್ ದಿಸ್. ಅಬ್ಸರ್ವ್ ದಿ ಟೇಬಲ್. ಫಸ್ಟ್ ಕಾಲಮ್ ಇಯರ್, ಆ್ಯಸ್ ಇಟ್ ಈಸ್ ವಿ ಆರ್ ಟೇಕಿಂಗ್ ಫ್ರಮ್ ದ ಕ್ವಶನ್ ಇಯರ್. ಕ್ವಶನಲ್ಲಿ ಏನಿದೆಯೋ ಫ್ರಮ್ 2002 to 2008, ಆ್ಯಸ್ ಇಟ್ ಈಸ್ ಯು ಟೇಕ್ ಆಲ್ ದ ಇಯರ್ಸ್. ದೆನ್ ಪ್ರೊಡಕ್ಷನ್ ಡೀಟೇಲ್ಸ್, ದಿಸ್ ಈಸ್ ದ ಆ್ಯಕ್ಚುವಲ್ ಡೇಟಾ. ಯಾವ್ಯಾವ ಇಯರಲ್ಲಿ, ಬರೀ ಇಯರ್ಸ್ ಇಂಪಾರ್ಟೆಂಟ್ ಅಲ್ಲ, ಆ ಇಯರಲ್ಲಿ ಏನಾಯಿತು ಪ್ರೊಡಕ್ಷನ್, ಎಷ್ಟು ಪ್ರೊಡಕ್ಷನ್ ಆಯಿತು, ದಟ್ಸ್ ಇಂಪಾರ್ಟೆಂಟ್. ಸೊ ದಿಸ್ ಈಸ್ ದ ಆ್ಯಕ್ಚುವಲ್ ವೇರಿಯಬಲ್ ಡೇಟಾ ಇನ್ ದ ಕ್ವಶನ್. ಒಂದು ಕ್ವಶನಲ್ಲಿ ಪ್ರೊಡಕ್ಷನ್ ಕೊಡ್ಬೋದು, ಒಂದರಲ್ಲಿ ಸೇಲ್ಸ್ ಕೊಡ್ಬೋದು, ಒಂದರಲ್ಲಿ ಪ್ರಾಫಿಟ್ ಕೊಡ್ಬೋದು, ಒಂದರಲ್ಲಿ ಪಾಪ್ಯುಲೇಷನ್ ಕೊಡ್ಬೋದು, ಇನ್ನೊಂದರಲ್ಲಿ ಇನ್ನೊಂದು ಕೊಡ್ಬೋದು. ಸೊ ಆ ಡೇಟಾನೇ ನಮಗೆ ಇಂಪಾರ್ಟೆಂಟು. ಇದರಲ್ಲಿ ಕೊಟ್ಟಿರುವಂಥದ್ದು ಪ್ರೊಡಕ್ಷನ್ ಡೇಟಾ. ಸೊ ಆ ಡೇಟಾನ ವೈ ಅಂತ ಹೇಳಿ ಮಾರ್ಕ್ ಮಾಡ್ಕೊಳ್ಳಿ. ದ ಡೇಟಾ ಗಿವನ್ ಈಸ್ ಕಾಲ್ಡ್ ವೈ. ಆಲ್ವೇಸ್ ದ ಡೇಟಾ ವಿಚ್ ಈಸ್ ಗಿವನ್ ಇನ್ ದ ಕ್ವಶನ್ ಈಸ್ ವೈ. ಪ್ರೊಡಕ್ಷನ್ ಡೇಟಾನ ನಾವಿಲ್ಲಿ ವೈ ಅಂತ ಅಂದ್ಕೊಳ್ಳಿ ನಾವು. ಸೊ ಫಸ್ಟ್ ಕಾಲಮ್ ಇಯರ್, ಸೆಕೆಂಡ್ ಕಾಲಮ್ ಪ್ರೊಡಕ್ಷನ್, ಅದನ್ನು ವೈ ಅಂತ ಕೊಟ್ಟಿದ್ದೀವಿ. ದ ಥರ್ಡ್ ಕಾಲಮ್ ಎಕ್ಸ್. ಥರ್ಡ್ ಕಾಲಮ್ ಈಸ್ ಎಕ್ಸ್. ಎಕ್ಸ್ ಈಸ್ ದ ವ್ಯಾಲ್ಯೂ ವಿಚ್ ವಿ ಅಸೈನ್ ಟು ದೆಮ್. ನಾವು ಅಸೈನ್ ಮಾಡುವಂತಹ ಒಂದು ವ್ಯಾಲ್ಯೂಸು. ಯಾವ ಬೇಸಿಸಲ್ಲಿ ನಾವು ಅಸೈನ್ ಮಾಡ್ತೀವಿ ಅಂತಂದರೆ ದ ಸಮ್ ಆಫ್ ಎಕ್ಸ್ ಶುಡ್ ಬಿ 0. ಆ ಎಕ್ಸನ್ನು 0, ಐ ಮೀನ್ ದ ಟೋಟಲ್ ಸಮ್ ತಗೊಂಡ್ರೆ ಆ ಎಲ್ಲ ಎಕ್ಸ್ ವ್ಯಾಲ್ಯೂಸನ್ನು 0 ಬರೋ ರೀತಿಯಲ್ಲಿ ನಾವು ಅದನ್ನು ಅಸೈನ್ ಮಾಡಬೇಕು. ನಾವೇ ಅಸೈನ್ ಮಾಡೋದು, ಅದು ಸಮ್ಮಲ್ಲಿ ಕೊಡುವಂಥದ್ದಲ್ಲ, ನಾವೇ ಅಸೈನ್ ಮಾಡುವಂಥದ್ದು. ಯಾವ ರೀತಿ ಅಸೈನ್ ಮಾಡ್ತೀವಿ ಅಂತ ಲಾಸ್ಟ್ ಮೆಥಡ್ ಲೀನಿಯರ್ ಟ್ರೆಂಡಲ್ಲೂ ಕೂಡ ಹೇಳಿದ್ದೀನಿ. ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ ಇಯರ್ಸ್ ಆಫ್ ಡೇಟಾ ಗಿವನ್ ಟು ಅಸ್. ಇಲ್ಲಿ ಎಷ್ಟು ವರ್ಷದ ಡೇಟಾ ಕೊಟ್ಟಿದ್ದಾರೆ ಒಂದು ಸಲ ನೋಡಿ. 1, 2, 3, 4, 5, 6, 7. 7 ಇಯರ್ಸ್. 7 ಈಸ್ ಎ ಆಡ್ ನಂಬರ್ ಅಲ್ವಾ? ಸೊ ಯಾವಾಗ ಆಡ್ ನಂಬರ್ ಆಫ್ ಇಯರ್ಸ್ ಡೇಟಾ ನಮಗೆ ಕೊಟ್ಟಿರ್ತಾರೋ, ಸೊ ಐಡೆಂಟಿಫೈ ದ ಮಿಡಿಲ್ ಮೋಸ್ಟ್ ಇಯರ್. ಮಿಡಿಲ್ ಮೋಸ್ಟ್ ಇಯರ್ ಯಾವುದಪ್ಪ? 2005. ಯಾಕೆ ನೋಡಿ, ಈ ಕಡೆ 3 ಇದೆ, 1, 2, 3, ಆ್ಯಂಡ್ ಈ ಕಡೆನೂ 1, 2, 3. ಸೊ ಡಿವೈಡ್ ಇಂಟು 2 ಈಕ್ವಲ್ ಪಾರ್ಟ್ಸ್. ಮಿಡಿಲ್ ಸೆಂಟರ್ ಮೋಸ್ಟ್ ಇಯರ್ ಸಿಗುತ್ತೆ. ಆ ಸೆಂಟರ್ ಮೋಸ್ಟ್ ಇಯರ್ಗೆ ನಾವೇನು ಮಾಡ್ತೀವಿ, ಎಕ್ಸ್ ವ್ಯಾಲ್ಯೂವನ್ನು 0 ಅಂತ ಅಸೈನ್ ಮಾಡ್ತೀವಿ. ಮಿಡಿಲ್ ಮೋಸ್ಟ್ ಪಾರ್ಟ್ ಆಫ್ ದ ಡೇಟಾ, ದಟ್ ಇಯರ್ ಶುಡ್ ಬಿ ಅಸೈನ್ಡ್ ಆಸ್ 0, ಆ್ಯಂಡ್ ಎಬೋವ್ ದಟ್ ಯು ಶುಡ್ ಗಿವ್ -1, -2, -3, -4, -5 ಅಂತ ಅಸೈನ್ ಮಾಡ್ತಾ ಹೋಗಬೇಕು. ಬಿಲೋ ದಟ್ ಪಾಸಿಟಿವ್ ವ್ಯಾಲ್ಯೂಸ್ 1, 2, 3, 4, 5, 6 ಎಷ್ಟು ಇಯರ್ಸ್ ಇರುತ್ತೋ ಅಷ್ಟು ಇಯರ್ಸ್ಗೆ ಅಸೈನ್ ಮಾಡ್ತಾ ಹೋಗ್ತೀವಿ. ಸೊ ವೆನ್ ಎವರ್ ಆಡ್ ನಂಬರ್ ಆಫ್ ಇಯರ್ಸ್ ಆರ್ ಗಿವನ್, ಎಕ್ಸ್ ವ್ಯಾಲ್ಯೂಸನ್ನು ಅಸೈನ್ ಮಾಡೋದು ತುಂಬ ಸಿಂಪಲ್. ಮಧ್ಯದ ವರ್ಷಕ್ಕೆ 0 ಅಂತ ಕೊಡಿ.
ಮೇಲಿನ ವರ್ಷಗಳಿಗೆ ಮೈನಸ್ ವ್ಯಾಲ್ಯೂಸ್ -1 -2 -3 ಅಂತ ಕೊಡಿ, ಆ್ಯಂಡ್ ಬಿಲೋ ಇಯರ್ಸ್ಗೆ ಪಾಸಿಟಿವ್ ವ್ಯಾಲ್ಯೂಸ್ 1 2 3 ಅಂತ ಕೊಡಿ. ಈ ಥರ ಕೊಟ್ಟಾಗ ನೀವು ಆ್ಯಡ್ ಮಾಡಿಕೊಂಡ್ರೆ ಎಕ್ಸಾಕ್ಟ್ಲಿ ಸಮೇಷನ್ ಎಕ್ಸು 0 ಬರುತ್ತೆ. ರೈಟ್. ಸೊ ಒನ್ಸ್ ನೀವು ಎಕ್ಸನ್ನು ಅಸೈನ್ ಮಾಡ್ಕೊಂಡಿದ್ದು ಆದಮೇಲೆ ನೆಕ್ಸ್ಟ್ ಕಾಲಮ್ ಈಸ್ ಎಕ್ಸ್ ಸ್ಕ್ವಯರ್. ಎಕ್ಸ್ ಸ್ಕ್ವಯರ್ ಏನೂ ಇಲ್ಲ, ಎಕ್ಸ್ ಕಾಲಮನ್ನು ಸ್ಕ್ವಯರ್ ಮಾಡುವಂಥದ್ದು. ಇಲ್ಲಿ ನೋಡಿ -3 ಇದೆ. ಸೊ ಎಕ್ಸ್ ಸ್ಕ್ವಯರ್ ಅಂದರೆ ಏನು? -3 ಇಂಟು -3, ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇಂಟು 3 9. ದೆನ್ -2 ಇಂಟು -2, ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 2 4. -1 into -1, that should be minus into minus plus 1 into 1 1. 0 into 0 0 itself. 1 into 1 1, 2 into 2 4, 3 into 3 9. So x square column mugitu. Then x cube. X cube means multiplying the x thrice, 3 times. Now come here, x value ಎಷ್ಟಿದೆ ನೋಡಿ ಇಲ್ಲಿ ಫಸ್ಟ್ ಅಲ್ಲಿ -3. ಸೊ ಯು ಶುಡ್ ಮಲ್ಟಿಪ್ಲೈ ದಟ್ 3 ಟೈಮ್ಸ್, ನಾಟ್ ವಿತ್ 3 ಇಂದ ಮಲ್ಟಿಪ್ಲೈ ಮಾಡೋದಲ್ಲ. ಎಕ್ಸನ್ನು ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು ಎಕ್ಸ್ ಕ್ಯೂಬ್ಗೆ. ಸೊ ಹಿಯರ್ ಯು ಹ್ಯಾವ್ -3, ದಟ್ ಶುಡ್ ಬಿ -3 ಇಂಟು -3 ಇಂಟು -3. ಸೊ ಮೈನಸ್ ಇಂಟು ಮೈನಸ್ ಇಂಟು ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಬರುತ್ತೆ. ಆ್ಯಂಡ್ 3 ಟೈಮ್ಸ್ 3 ಇಂಟು 3 9, 9 ಇಂಟು 3 27. ಸೊ 3 ಟೈಮ್ಸ್ ಮಲ್ಟಿಪ್ಲೈ ಮಾಡೋದು ಗೊತ್ತಿದೆಯಲ್ಲ. ನಾವು -2 ಇಂಟು -2 ಇಂಟು -2 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಬರುತ್ತೆ. ಆ್ಯಂಡ್ 2 ಇಂಟು 2 4, 4 ಇಂಟು 2 8. ದೆನ್ -1, ಮೈನಸ್ ಇಂಟು ಮೈನಸ್ ಇಂಟು ಮೈನಸ್, ಮೈನಸ್ ಆಗಬೇಕು. 1 ಇಂಟು 1 ಇಂಟು 1 ಈಸ್ ಆಲ್ವೇಸ್ 1. ದೆನ್ 0ಗೆ 0. ನಾವು 1 ಇಂಟು 1 ಇಂಟು 1 ಈಸ್ 1. 2 into 2 into 2 is 8. 3 into 3 9, 9 into 3 27. So x cube values ಅನ್ನು fill ಮಾಡಿ ಆಯಿತು. Now the next column is x to the power of 4. ಅಂದರೆ ಏನು? Multiplying the x 4 times. x into x into x into x. So 4 times multiply ಆಗಬೇಕು. Now here take the first value, that is -3. -3 ಇಂಟು -3 ಇಂಟು -3 ಇಂಟು -3 4 ಸಲ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ 4 ಮೈನಸ್ ಅಂದರೆ ನಮಗೇನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ಸು, ಪ್ಲಸ್ ಇಂಟು ಮೈನಸ್ ಮೈನಸ್ಸು, ಮೈನಸ್ ಇಂಟು ಮೈನಸ್ ಪ್ಲಸ್ಸು. ಸೊ 4 ಸಲ ಮಾಡಿದಾಗ ನಿಮ್ಗೆ ಏನಾಗುತ್ತೆ? ಪ್ಲಸ್ ಬರುತ್ತೆ. ದೆನ್ 3 ಇಂಟು 3 9, 9 ಇಂಟು 3 27, 27 ಇಂಟು 3 81. ದ ಫಸ್ಟ್ ಒನ್ ಈಸ್ 81. ದೆನ್ -2 ಅನ್ನು 4 ಸಲ ನೀವು ಮಲ್ಟಿಪ್ಲೈ ಮಾಡಿದಾಗ -2 ಇಂಟು -2 ಇಂಟು -2 ಇಂಟು -2, ದಟ್ ವಿಲ್ ಬಿ 16. ದೆನ್ -1 ಪ್ಲಸ್ 1 ಆಗಿಬಿಡುತ್ತೆ. 0ಗೆ 0, 1ಗೆ 1, 2 ಟು ದಿ ಪವರ್ ಆಫ್ 4 ಮಾಡಿಕೊಂಡ್ರೆ 4 ಟೈಮ್ಸ್ 2ನ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು 2 4, 4 ಇಂಟು 2 8, 8 ಇಂಟು 2 16. ದೆನ್ 3 81. ದಟ್ಸ್ ದ ವ್ಯಾಲ್ಯೂಸ್ ಫಾರ್ x to the power of 4. So I think you understood. x square, x cube, x to the power of 4. x square ಅಂದರೆ 2 ಸಲ ಮಲ್ಟಿಪ್ಲೈ ಮಾಡಬೇಕು. x cube ಅಂದರೆ 3 ಟೈಮ್ಸು, x 4 ಅಂದರೆ 4 ಟೈಮ್ಸ್. ಆ್ಯಂಡ್ ಕಮ್ ಟು ದ ನೆಕ್ಸ್ಟ್ ಕಾಲಮ್ ಎಕ್ಸ್ ವೈ. ಎಕ್ಸ್ ವೈ ಮೀನ್ಸ್ ದ ಕಾಲಮ್ ಆಫ್ ಎಕ್ಸ್, ನಾವು ಅಸೈನ್ ಮಾಡಿರುವಂಥ ವ್ಯಾಲ್ಯೂಸು ಪ್ಲಸ್ ಕ್ವಶನಲ್ಲಿ ಕೊಟ್ಟಿರುವಂಥ ಪ್ರೊಡಕ್ಷನ್ ವ್ಯಾಲ್ಯೂಸ್ ವೈ. ಸೊ ಎಕ್ಸ್ ಇಂಟು ವೈ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ನಾವು 8 into -3 plus into minus minus 8 3s are 24. That should be -24. The next column 10 into -2, that is plus into minus minus, 10 into 2 20, -20. 11 into -1, that should be -11. Then 12 into 0, that should be 0. 14 into 1, 14. 15 into 2, 30. 17 into 3, 51. x y ಆಯಿತು. Now come to the last column, that is x square y. ಇಲ್ಲಿ ನೋಡಿ, ಇಲ್ಲಿದೆ x square and we have y. Multiply x square with y. When you multiply x square with y, so 8 into 9 72, then 10 into 4 40, 11 into 1, that should be 11, then 12 into 0, that should be 0. 14 into 1, that should be 14. Then 15 into 4, that should be 60. And the last one 17 into 9, that should be 153. Now
So the entire table is done. Now add all the columns of the table. Add all the columns of the table. See, come to the first column. First column here is years. ಅದನ್ನೇನು ಆ್ಯಡ್ ಮಾಡೋಷ್ಟಿಲ್ಲ, ಅದನ್ನು just count. 1, 2, 3, 4, 5, 6, 7. So that your n value will be 7. ಎಷ್ಟು ನಂಬರ್ ಆಫ್ ಇಯರ್ಸ್ ನಮಗೆ ಕೊಟ್ಟಿರ್ತಾರೋ ಅದನ್ನು ನಾವು n ಅಂತ ಕೇಳ್ತೀವಿ. n is nothing but number of years. So in this case n value is 7. Then y, summation y, add all the y, you will get summation y is equals to 87. Then x values, ಆಲ್ರೆಡಿ ನಾವು x ವ್ಯಾಲ್ಯೂಸನ್ನು 0 ಬರೋ ಥರನೇ ಹಾಕ್ಕೊಂಡಿರ್ತೀವಿ. ನೀವು ಇದನ್ನು ಆ್ಯಡ್ ಮಾಡಿದ್ರೂ -3, -2, -1, ದಟ್ ವಿಲ್ ಬಿ ಹೌ ಮಚ್ -6. ಇಲ್ಲಿ 1 + 2 + 3 6, -6 + 6 0 ಆಗಿಬಿಡುತ್ತೆ. ಸೊ ಸಮೇಷನ್ x ಈಕ್ವಲ್ಸ್ ಟು 0. ದೆನ್ ಎಕ್ಸ್ ಸ್ಕ್ವಯರ್ ಆ್ಯಡ್ ಮಾಡ್ಕೊಳ್ಳಿ. ಸಮೇಷನ್ x ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು 28. ದೆನ್ ಇನ್ ದ ಕೇಸ್ ಆಫ್ ಎಕ್ಸ್ ಕ್ಯೂಬ್ ನೀವು ಆ್ಯಡ್ ಮಾಡಿಕೊಂಡ್ರೆ ಸೇಮ್ ಯು ಆರ್ ಗೆಟಿಂಗ್ 0. ಎಕ್ಸ್ ಕ್ಯೂಬ್ 0 ಬರಲೇಬೇಕು ಅಂತ ಏನೂ ಇಲ್ಲ. ಸಮ್ಟೈಮ್ಸ್ ಯು ಮೈಟ್ ಗೆಟ್ ನಂಬರ್ ಆಲ್ಸೋ, ಬಟ್ ಇನ್ ದಿಸ್ ಕೇಸ್ ವಿ ಗಾಟ್ 0, ನಾಟ್ ಎ ಪ್ರಾಬ್ಲಮ್. ದೆನ್ x to the power of 4 also, if you add, summation x to the power of 4 is equals to 196. And xy column, you have both negative and positive values. Carefully, if you add, you will get summation xy is equals to 40. And x square y, last column, adanu add ಮಾಡ್ಕೊಳ್ಳಿ. Summation x square y is equals to 350. So table is ready. ಎಲ್ಲ ಟೇಬಲ್ನ ಆ್ಯಡ್ ಮಾಡಿಕೊಂಡು ಸಮೇಷನ್ ವ್ಯಾಲ್ಯೂಸ್ ತಗೊಂಡಿದ್ದೀವಿ. ನಾವು ದ ನೆಕ್ಸ್ಟ್ ಸ್ಟೆಪ್ ಈಸ್ ವಿ ಶುಡ್ ಗೋ ಟು ದ ಈಕ್ವೇಷನ್ಸ್. ನಾನು ಆಗಲೇ ಹೇಳಿದ ಹಾಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಯಾವುದು? y ಈಕ್ವಲ್ಸ್ ಟು a + bx + cx ಸ್ಕ್ವಯರ್. ಇದೇ ಈಕ್ವೇಷನ್ನು. ಇದೇ ನಾವು ಟ್ರೆಂಡ್ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡೋದಕ್ಕೆ, ಪ್ರೊಜೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಮೇಯ್ನ್ ಈಕ್ವೇಷನ್ನು. ಈ ಮೇಯ್ನ್ ಈಕ್ವೇಷನನ್ನು ಬಳಸೋದಕ್ಕಿಂತ ಮೊದಲು ಈ ಕಾನ್ಸ್ಟೆಂಟ್ಸ್ ಇದೆಯಲ್ಲ, ಎ ಮತ್ತು ಬಿ ಮತ್ತು ಸಿ, ಅದರ ವ್ಯಾಲ್ಯೂಸನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಆ ಎ ಬಿ ಸಿ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡೋದಕ್ಕೆ, ಆ್ಯಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ವಿ ಶುಡ್ ಯೂಸ್ ದ ಹೆಲ್ಪ್ ಆಫ್ 3 ನಾರ್ಮಲ್ ಈಕ್ವೇಷನ್ಸ್. ಆ 3 ನಾರ್ಮಲ್ ಈಕ್ವೇಷನ್ಸ್ ಯಾವುದಪ್ಪ ಅಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ನೋಡಿ. ದಟ್ ಈಸ್ summation y is equals to na + b summation x + c summation x square. Then summation x y equals to a summation x + b summation x square + c summation x cube. And summation x square y is equals to a summation x square + b summation x cube + c summation x to the power of 4. Okay, so we have just written the ಈಕ್ವೇಷನ್ಸನ್ನು ಜಸ್ಟ್ ಬರೆದಿದ್ದೀವಿ. ಈ ಒಂದು ಈಕ್ವೇಷನ್ಸ್ಗೆ ನಾವೀಗ ಏನು ಮಾಡಬೇಕು? ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಅಂದರೆ ಏನು? ಈ ಒಂದು ಈಕ್ವೇಷನ್ಸ್ಗೆ ನಾವೀಗ ತಾನೇ ಒಂದು ಟೇಬಲ್ ಪ್ರಿಪೇರ್ ಮಾಡಿದ್ದೀವಲ್ಲ, ಆ ಟೇಬಲಿಂದ ವ್ಯಾಲ್ಯೂಸನ್ನು ತಗೊಂಡು ಬಂದು ಈ ಒಂದು ಈಕ್ವೇಷನ್ಸಲ್ಲಿ ತುಂಬಿಸ್ಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಲೆಟ್ ಅಸ್ ಟೇಕ್ 1 by 1. ಫಸ್ಟ್ ಈಕ್ವೇಷನ್ ನೋಡಿ. ಸಮೇಷನ್ y ಈಕ್ವಲ್ಸ್ ಟು ಇರಲಿ. ಸಮೇಷನ್ y, ಕಮ್ ಟು ದ ಟೇಬಲ್. ಸಮೇಷನ್ y ಎಲ್ಲಿದೆ? ವೆರ್ ಇಸ್ ಸಮೇಷನ್ y? ಸಮೇಷನ್ y ಈಕ್ವಲ್ಸ್ ಟು ಹೌ ಮಚ್? 87. ಸೊ ಇಲ್ಲಿ ಬಂದ್ಬಿಟ್ಟು ಸಮೇಷನ್ y ಜಾಗದಲ್ಲಿ 87. ಅರ್ಥ ಆಯ್ತಾ? ಸಮೇಷನ್ y ಜಾಗದಲ್ಲಿ ಏನು ಮಾಡ್ತಾ ಇದ್ದೀವಿ? 87. ಎಲ್ಲಿಂದ ಬಂತು 87? ಫ್ರಮ್ ದ ಟೇಬಲ್ ವಿ ಹ್ಯಾವ್ ಪ್ರಿಪೇರ್ಡ್. ಸೊ summation y equals to NA. NA means what? N into A. N into A. So N value A value ಇದೆಯಾ ಅಂತ ನೋಡಿದ್ರೆ N ವ್ಯಾಲ್ಯೂ ಇದೆ, A ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಬಿಕಾಸ್ A ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಈ ಈಕ್ವೇಷನ್ಸನ್ನು ಮಾಡ್ತಾ ಇರೋದು. A ವ್ಯಾಲ್ಯೂ, B ವ್ಯಾಲ್ಯೂ, C ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ವಿ ಡೋಂಟ್ ನೋ ದ ವ್ಯಾಲ್ಯೂಸ್ ಆಫ್ A, B ಆ್ಯಂಡ್ C. ಸೊ ಬಟ್ N ವ್ಯಾಲ್ಯೂ ವಿ ನೋ. ಹೌ ಡು ವಿ ನೋ ದ N ವ್ಯಾಲ್ಯೂ? ಇಲ್ಲಿ ಟೇಬಲ್ಗೆ ಬನ್ನಿ. ಫಸ್ಟ್ ಕಾಲಮಲ್ಲಿ ಏನು ಹೇಳಿದ್ದೀನಿ? ದ ನಂಬರ್ ಆಫ್ ಇಯರ್ಸ್. The number of years given in the question will be our n value. So n is equals to how much? 7. Now come to the equation. NA. n value ನಮಗೆ ಗೊತ್ತಿದೆ 7 ಅಂತ from the table. A value we don't know. ಸೊ ಗೊತ್ತಿಲ್ಲದೆ ಇರೋ ವ್ಯಾಲ್ಯೂವನ್ನು A ಅಂತಲೇ ಹಾಕ್ಕೊಳ್ಳೋಣ. n ವ್ಯಾಲ್ಯೂ ಗೊತ್ತಿರೋದ್ರಿಂದ 7 ಅಂತ ಹಾಕ್ಕೊಳ್ಳೋಣ. ಸೊ 7 into A, 7A. Now you can put 7A.
ಫಸ್ಟ್ ಈಕ್ವೇಷನ್ಗೆ 7a. ಅದಾದಮೇಲೆ ಏನಿದೆ ನೋಡಿ, ಬಿ ಇಂಟು ಸಮೇಷನ್ ಎಕ್ಸ್. ಬಿ ಸಮೇಷನ್ ಎಕ್ಸ್ ಅಂದರೆ ಏನು? ಬಿ ಮಲ್ಟಿಪ್ಲೈಡ್ ಬೈ ಸಮೇಷನ್ ಎಕ್ಸ್. ಬಿ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಬಟ್ ಸಮೇಷನ್ ಎಕ್ಸ್ ವ್ಯಾಲ್ಯೂ ವಿ ಕ್ಯಾನ್ ನೋ. ಎಕ್ಸ್ ವ್ಯಾಲ್ಯೂ, ಸಮೇಷನ್ ಎಕ್ಸ್ ವ್ಯಾಲ್ಯೂ ಇಸ್ ಹೌ ಮಚ್? 0. ಸೊ ಬಿ ವ್ಯಾಲ್ಯೂ ಗೊತ್ತಿಲ್ಲ, ಸಮೇಷನ್ ಎಕ್ಸ್ ವ್ಯಾಲ್ಯೂ ನಮಗೆ ಗೊತ್ತು. ಸೊ ಬಿ ಇಂಟು 0, ಬಿ ಇಂಟು 0. ಎನಿಥಿಂಗ್ ಮಲ್ಟಿಪ್ಲೈಡ್ ವಿತ್ 0 ವಿಲ್ ಬಿಕಮ್ 0. Anything multiplied with 0 should become what? 0. Any number multiplied with 0 should become 0. ಹಾಗಾಗಿ b into 0 is 0. ಸೊ 0 ಅಂದ್ಬಿಟ್ರೆ ಅದನ್ನು ನಾವಿಲ್ಲಿ ತಗೊಂಬರೋ ಅವಶ್ಯಕತೆ ಇಲ್ಲ. ಇದು 0 ಆಗಿಬಿಟ್ಟಿದೆ, ಸೊ ಅದನ್ನು ನಾವಿಲ್ಲಿ ತಗೊಳ್ಳೋದಿಲ್ಲ. 0 ತಗೊಂಡ್ರೂ ಏನೂ ಇಲ್ಲ. ಸೊ 0 ಈಸ್ ನೋ ಯೂಸ್ ವ್ಯಾಲ್ಯೂ. ಹಾಗಾಗಿ 0ನ ತಗೊಳ್ದಿರ ಮುಂದಕ್ಕೆ ಹೋಗ್ತೀವಿ. ಮುಂದಕ್ಕೆ ಹೋದಾಗ ಪ್ಲಸ್ ಸಿ ಸಮೇಷನ್ ಎಕ್ಸ್ ಸ್ಕ್ವೇರ್, ಅಂದರೆ ಸಿ ಮಲ್ಟಿಪ್ಲೈಡ್ ಬೈ ಸಮೇಷನ್ ಎಕ್ಸ್ ಸ್ಕ್ವೇರ್. ಸಿ ವ್ಯಾಲ್ಯೂ ನಮಗಿನ್ನೂ ಗೊತ್ತಿಲ್ಲ, ಆದರೆ ಸಮೇಷನ್ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ನಮ್ಮ ಟೇಬಲಲ್ಲಿ ಸಿಗುತ್ತೆ. ಎಕ್ಸ್ ಸ್ಕ್ವೇರ್ ನೋಡಿ ಇಲ್ಲಿದೆ, ಸಮೇಷನ್ ಎಕ್ಸ್ ಸ್ಕ್ವೇರ್ ಎಷ್ಟು? 28. ಸೊ ಸಮೇಷನ್ ಎಕ್ಸ್ ಸ್ಕ್ವೇರ್, ಸಿ ಸಮೇಷನ್ ಎಕ್ಸ್ ಸ್ಕ್ವೇರ್ ಅಂದರೆ ಸಿ ಇಂಟು 28. ದಟ್ ಮೀನ್ಸ್ 28c. ಸಿ ಇಂಟು 28 ಈಸ್ 28c. ಆ 28cಯನ್ನು ಇಲ್ಲಿ ತೊಗೊಂಬಂದು ಬರೆದಿದ್ದೀವಿ. ಈಗ ನೋಡಿಪ್ಪ, ಫಸ್ಟ್ ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಷನ್ ಆಯಿತು. ಸಮೇಷನ್ ವೈಗೆ 87 ಬರ್ಕೊಂಡ್ವಿ, ಎನ್ ಎಗೆ 7a ಅಂತ ಬರ್ಕೊಂಡ್ವಿ, ಆ್ಯಂಡ್ ಇದಕ್ಕೆ 0 ಆಯಿತು, ಅದು ಬಂದಿಲ್ಲ. ಸೊ ಸಿ ಸಮೇಷನ್ ಎಕ್ಸ್ ಸ್ಕ್ವೇರ್ ಈಸ್ 28c. ಸೊ ಒಂದು ಈಕ್ವೇಷನ್ ನಮಗೆ ಸಬ್ಸ್ಟಿಟ್ಯೂಷನ್ ರೆಡಿ ಆಗಿದೆ. ಗೋ ಟು ದ ಸೆಕೆಂಡ್ ಈಕ್ವೇಷನ್. ಸಮೇಷನ್ ಎಕ್ಸ್ ವೈ. ಸಮೇಷನ್ ಎಕ್ಸ್ ವೈ ವ್ಯಾಲ್ಯೂ ಎಲ್ಲಿ ಸಿಗುತ್ತೆ ನೋಡಿ? ಎಕ್ಸ್ ವೈ, summation xy here, summation xy is how much? 40. so summation xy place ಅಲ್ಲಿ ನಾವು ಬರೀಬೇಕು 40 equals to a summation x. a ವ್ಯಾಲ್ಯೂ ಗೊತ್ತಿಲ್ಲ, summation x ವ್ಯಾಲ್ಯೂ ಟೇಬಲ್ ಅಲ್ಲಿ ಇದೆ. summation x ವ್ಯಾಲ್ಯೂ is how much? 0. so 0 into a 0 ವ್ಯಾಲ್ಯೂನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾವಿದು 0 ಆಗಿರೋದ್ರಿಂದ ಇದನ್ನು ತಗೊಳ್ಳೋದಿಲ್ಲ. ಇದು 0 ಅಂದರೆ ಎಲ್ಲದರಲ್ಲೂ 0 ಬರುತ್ತಾ ಸರ್? ಬರೋದಿಲ್ಲ. ನಂಬರ್ ಬಂದರೆ ತಗೋಬೇಕು. ಈ ಪ್ರಾಬ್ಲಮಲ್ಲಿ 0 ಬಂದಿರೋದ್ರಿಂದ ಅದನ್ನು ನಾವು ತಗೊಳ್ಳೋದಿಲ್ಲ. ನೆಕ್ಸ್ಟು ಪ್ಲಸ್ ಬಿ ಸಮೇಷನ್ ಎಕ್ಸ್ ಸ್ಕ್ವಯರ್. ಬಿ ಸಮೇಷನ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಎಷ್ಟಪ್ಪ? 28. ಸೊ ಬಿ ಸಮೇಷನ್ ಎಕ್ಸ್ ಸ್ಕ್ವೇರ್ ಅಂದರೆ 28b. ಬಿ ಇಂಟು 28b. ಸೊ 28b ತೊಗೊಂಬಂದು ಹಾಕಿದ್ದೀವಿ. ದೆನ್ ಸಿ ಸಮೇಷನ್ ಎಕ್ಸ್ ಕ್ಯೂಬ್. ಸಿ ವ್ಯಾಲ್ಯೂ ಗೊತ್ತಿಲ್ಲ, ಎಕ್ಸ್ ಕ್ಯೂಬ್ ವ್ಯಾಲ್ಯೂ ಇಲ್ಲಿ ನೋಡೋಣ. x cube value how much? 0. so 0 into c, that is 0 only. anything multiplied by 0 becomes 0. so ಇದು ಕೂಡ 0. ಹಾಗಾಗಿ ಅದನ್ನು ಕೂಡ ನಾವು ತಗೊಳ್ಳೋದಿಲ್ಲ. ಸೊ summation xy 40. summation xy how much? 40. summation xy is 40. ದೆನ್ ಇದು 0 ಆಯಿತು, ತೊಗೊಂಡಿಲ್ಲ. ಬಿ ಸಮೇಷನ್ ಎಕ್ಸ್ ಸ್ಕ್ವೇರ್ 28b. ಆಮೇಲೆ ಇದು 0 ಆಯಿತು, ತೊಗೊಂಡಿಲ್ಲ. ಸೊ ದಿಸ್ ಈಸ್ ಯುವರ್ ಸೆಕೆಂಡ್ ಈಕ್ವೇಷನ್. ನಾವು ಪ್ರೊಸೀಡ್ ಟು ದಿ ಥರ್ಡ್ ಈಕ್ವೇಷನ್. ಸಮೇಷನ್ ಎಕ್ಸ್ ಸ್ಕ್ವಯರ್ ವೈ. ಸಮೇಷನ್ ಆಫ್ ಎಕ್ಸ್ ಸ್ಕ್ವಯರ್ ವೈ. ಗೋ ಟು ದ ಪ್ರಾಬ್ಲಮ್. ಸಮೇಷನ್ ಆಫ್ ಎಕ್ಸ್ ಸ್ಕ್ವಯರ್ ವೈ. ಸಮೇಷನ್ ಆಫ್ ಎಕ್ಸ್ ಸ್ಕ್ವಯರ್ ವೈ ಈಸ್ ಹೌ ಮಚ್? 350. ಸೊ summation of x square y place ಅಲ್ಲಿ you have to write 350 is equals to a summation x square. summation x square is to 28. so a summation x square ಅಂದರೆ 28 into a, that should be 28a. ಇದರ ಪ್ಲೇಸ್ ಅಲ್ಲಿ ಏನು ಬರೀಬೇಕು? 28a. then b summation x cube. x cube value 0. so 0 into b 0. ಇದು 0 ಆಗಿಬಿಡುತ್ತೆ, ಅದನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. then c summation x to the power of 4. x to the power of 4 ಎಲ್ಲಿದೆ? yes. what is the summation x to the power of 4? 196. so c into 194, that should be 194 or 196. so c into 196, 196c. ಸೊ ಇಲ್ಲಿಗೆ ಏನಾಯಿತು? ನಾರ್ಮಲ್ ಈಕ್ವೇಷನ್ಸನ್ನು, ಈ ಮೂರು ನಾರ್ಮಲ್ ಈಕ್ವೇಷನ್ಸಲ್ಲಿ ನಂಬರ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ. ಟೇಬಲಿಂದ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ. ಸಿಂಪಲ್ಲಾಗಿ ಮೂರು ನಾರ್ಮಲ್ ಈಕ್ವೇಷನ್ಸು 1 2 3.
ಈ ಮೂರು ನಾರ್ಮಲ್ ಈಕ್ವೇಷನ್ಸ್ಗೆ ನಾವು ಪ್ರಿಪೇರ್ ಮಾಡಿರೋ ಒಂದು ಟೇಬಲಿಂದ ಅಮೌಂಟ್ಸನ್ನು ನಂಬರ್ಸನ್ನು ಫಿಲ್ ಮಾಡ್ಕೊಂಡಿದ್ದೀವಿ. ಫಿಲ್ ಮಾಡ್ಕೊಂಡಿದ್ದಾದ ಮೇಲೆ ಈ ಮೂರು ಈಕ್ವೇಷನ್ಸಲ್ಲಿ ಯಾವುದಾದ್ರೂ ಒಂದು ಈಕ್ವೇಷನು ಸಾಲ್ವ್ ಆಗುತ್ತಾ ಅಂತ ನೋಡಿ. ಸಾಲ್ವ್ ಆಗುತ್ತಾ ಅಂತಂದರೆ ಈಗ ಎರಡೆರಡು ಅನ್ನೋನ್ ಕಾಂಪೊನೆಂಟ್ಸ್ ಇದ್ದರೆ ಸಾಲ್ವ್ ಆಗಲ್ಲ, ಒಂದೇ ಒಂದು ಅನ್ನೋನ್ ಕಾಂಪೊನೆಂಟ್ ಇದ್ದರೆ ಸಾಲ್ವ್ ಆಗಿಬಿಡುತ್ತೆ. ನಿಮಗೆ ಈ ಸೆಕೆಂಡ್ ಈಕ್ವೇಷನನ್ನು ಅಬ್ಸರ್ವ್ ಮಾಡಿ. ಈ ಸೆಕೆಂಡ್ ಈಕ್ವೇಷನಲ್ಲಿ ನಿಮಗೆ ಒಂದೇ ಒಂದು ಅನ್ನೋನ್ ವ್ಯಾಲ್ಯೂ ಇದೆ, ದಟ್ ಈಸ್ 40 = 28b ಅಥವಾ 28b = 40. ಸೊ ಇದನ್ನು ನಾವು ಸಾಲ್ವ್ ಮಾಡ್ಕೋಬೋದು. 28b = 40 ಅಂತಂದರೆ b = 40/28. b = 40/28. So if 40 is divided by 28, you will get 1.428. So ನಮಗಿಲ್ಲಿ b ವ್ಯಾಲ್ಯೂ ಸಿಕ್ಬಿಡುತ್ತೆ. We got the value of b, that is 1.428. 1.428 we got the value of b. ನೋಡಿ, ಕಾನ್ಸ್ಟೆಂಟ್ಸು ಎ ಬಿ ಸಿ ಮೂರರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಒಂದು ವ್ಯಾಲ್ಯೂ ಸಿಕ್ಬಿಡ್ತು, ಬಿ ವ್ಯಾಲ್ಯೂ ಸಿಕ್ಬಿಡ್ತು. ಸೊ ಈ ಈಕ್ವೇಷನ್ ಆಗೋಯ್ತು. ಒಂದು ಈಕ್ವೇಷನನ್ನು ನಾವು ಸಾಲ್ವ್ ಮಾಡಿ ಬಿ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿದ್ದೀವಿ. ವಿ ಹ್ಯಾವ್ ಅನದರ್ 2 ಈಕ್ವೇಷನ್ಸ್. ಈ ಫಸ್ಟ್ ಈಕ್ವೇಷನ್ನು, ಈ ಥರ್ಡ್ ಈಕ್ವೇಷನ್ನು, ಇನ್ನು 2 ಈಕ್ವೇಷನ್ಸು ಹಾಗೇ ಇದೆ. ಆ 2 ಈಕ್ವೇಷನ್ಸನ್ನು ಸಾಲ್ವ್ ಮಾಡ್ಕೊಂಡು ನಾವು ಮುಂದೆ ಎ ಮತ್ತು ಸಿ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಈ 2 ಈಕ್ವೇಷನ್ಸನ್ನು ಅಬ್ಸರ್ವ್ ಮಾಡಿ. 87 7a 28c, 350 28a 196c. ಆಮೇಲೆ 2 ಈಕ್ವೇಷನ್ಸಲ್ಲೂ ಎ ಸಿ ಸಿ, ಬೋತ್ ದ ಈಕ್ವೇಷನ್ಸ್ ಆರ್ ಹ್ಯಾವಿಂಗ್ 2 ಅನ್ನೋನ್ ವ್ಯಾಲ್ಯೂಸ್, ಅನ್ನೋನ್ ಕಾನ್ಸ್ಟೆಂಟ್ಸ್, ದಟ್ ಈಸ್ ಎ ಆ್ಯಂಡ್ ಸಿ. ಸೊ ನಾವೇನಾದರೂ ಯಾವುದಾದ್ರೂ ಒಂದು ಕಾನ್ಸ್ಟೆಂಟ್ ಅನ್ನೋನ್ ವ್ಯಾಲ್ಯೂವನ್ನು ಕ್ಯಾನ್ಸಲ್ ಮಾಡಿಬಿಟ್ರೆ, ಎಲಿಮಿನೇಟ್ ಮಾಡಿಬಿಟ್ರೆ ನಮಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಹೇಗೆ ಕ್ಯಾನ್ಸಲ್ ಮಾಡಬೇಕು? ಸೇಮ್ ನಂಬರ್ಸ್ ಇದ್ದರೆ ನಾವು ಕ್ಯಾನ್ಸಲ್ ಮಾಡ್ಬೋದು, ಸಬ್ಟ್ರ್ಯಾಕ್ಟ್ ಮಾಡಿಬಿಡ್ಬೋದು. ಆದರೆ ಇಲ್ಲಿ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ 7a, ಇಲ್ಲೂ ಕೂಡ 7a ಇದ್ದಿದ್ರೆ ಕ್ಯಾನ್ಸಲ್ ಮಾಡಿಬಿಡ್ಬೋದಿತ್ತು. ಆದರೆ ಒಂದರಲ್ಲಿ 7a ಇದೆ, ಒಂದರಲ್ಲಿ 28a ಇದೆ. ಸಪೋಸ್ ಎರಡರಲ್ಲೂ 28a ಇದ್ದಿದ್ದರೆ, 2 ಈಕ್ವೇಷನ್ಸಲ್ಲೂ ಕೂಡ 28a ಇದ್ದಿದ್ದರೆ ಕ್ಯಾನ್ಸಲೇಷನ್ ಮಾಡ್ಬೋದಿತ್ತು. ಆ್ಯಂಡ್ 28a ಮಾಡ್ಬೋದಾ ಈ ಈಕ್ವೇಷನಲ್ಲಿ? ಚಾನ್ಸಸ್ ಇದೆ. ನಮಗೊಂದು ರೂಲ್ ಇದೆ, ಎನಿ ಈಕ್ವೇಷನ್ can be multiplied with any number if all the elements are multiplied with that number. ಅಂದರೆ ಈ ಈಕ್ವೇಷನ್ ಪೂರ್ತಿಯನ್ನು ನಾವು 2 ಇಂದ ಮಲ್ಟಿಪ್ಲೈ ಮಾಡ್ಬೋದು, 3 ಇಂದ ಮಾಡ್ಬೋದು, 4 ಇಂದ 5 ಇಂದ, ಎನಿ ನಂಬರ್, ಯಾವುದೇ ನಂಬರಿಂದ ನಾವು ಇದನ್ನು ಮಲ್ಟಿಪ್ಲೈ ಮಾಡ್ಬೋದು. ಸೊ ಆ ಈಕ್ವೇಷನ್ ಏನೂ ಕೆಡೋದಿಲ್ಲ, ಆ್ಯಸ್ ಇಟ್ ಈಸ್ ಹಾಗೇ ಇರುತ್ತೆ, ನಮಗೇನು ಡಿಫ್ರೆನ್ಸ್ ಆಗಲ್ಲ. ಸೊ ಆ ಒಂದು ರೂಲ್ ಬೇಸಿಸ್ ಮೇಲೆ ನಾವು ಏನು ಮಾಡ್ಬೋದು, ಈ 7ಅನ್ನು 28a ಮಾಡೋದಕ್ಕೆ ಚಾನ್ಸ್ ಇದೆಯಾ ಅಂತಂದರೆ ಎಸ್. 7 2s are 14, 7 3s are 21, 7 4s are 28. ಇದನ್ನೇನಾದರೂ ನಾವು 4 ಇಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ಇಟ್ ವಿಲ್ ಬಿಕಮ್ 28a. 28a ಎರಡರಲ್ಲೂ 28a ಬಂದುಬಿಟ್ರೆ ನಾವು ಕ್ಯಾನ್ಸಲ್ ಮಾಡ್ಬೋದಲ್ವಾ? ಎಸ್. ಸೊ ಕ್ಯಾನ್ಸಲ್ ಮಾಡೋದಕ್ಕಿಂತ ಮೊದಲು ಇದನ್ನು 28 ಮಾಡ್ಕೋಬೇಕು. 28 ಮಾಡ್ಕೋಬೇಕು ಅಂತಂದರೆ ದಿಸ್ ಈಕ್ವೇಷನ್ ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ 4. ಫಸ್ಟ್ ಈಕ್ವೇಷನನ್ನು ನಾವು 4 ಇಂದ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಅದು 28a ಆಗಿಬಿಡುತ್ತೆ. ಆಮೇಲೆ ಎರಡನ್ನು ಕೂಡ ನಾವು ಕ್ಯಾನ್ಸಲ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ನಾವು ಲೆಟ್ ಅಸ್ ಮಲ್ಟಿಪ್ಲೈ ದಿಸ್ ವಿತ್ 4. ಸೊ 87 into 4. 87 into 4 is how much? 348. 87 into 4 is 348. Next, 4 into 7a, that will become 28a. 28a. Then 4 into 28c. 4 into 28c, that should become 112c. 112c. ಸೊ ಈ ಈಕ್ವೇಷನ್ ನಮಗೆ ಬರುತ್ತೆ. ಈ ಈಕ್ವೇಷನ್ ಎಲ್ಲಿಂದ ಬಂತು? ಲಾಸ್ಟ್ ಈಕ್ವೇಷನನ್ನು ನಾವು ಇಲ್ಲಿ 4 ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ವಲ್ಲ. ಸೊ 4 ಇಂದ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡಂಥ ಈಕ್ವೇಷನ್ನು ನಮಗೆ ಈ ಥರ ಆಗಿದೆ. ಈ ಥರ ಆದಮೇಲೆ ಈಗ ನಾವು ಈ 2 ಈಕ್ವೇಷನ್ಸನ್ನು ಅಡಿಷನ್ ಮಾಡ್ಬೋದು ಅಥವಾ ಸಬ್ಟ್ರ್ಯಾಕ್ಟ್ ಮಾಡ್ಬೋದು. ಅಡಿಷನ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಿಬಿಟ್ಟು ನಾವು ಇದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಸೊ ಇಲ್ಲೊಂದು ಈಕ್ವೇಷನ್ ಇದೆ, ಇದು ಯಾವುದು? ಲೆಟ್ ಅಸ್ ಸೇ ಈಕ್ವೇಷನ್ ನಂಬರ್ 8 ಆರ್ ವಾಟ್, ಫರ್ಗೆಟ್ ಅಬೌಟ್ ದ ನಂಬರ್ಸ್. ಮೊದಲನೇ ಈಕ್ವೇಷನ್ ಅಂತ ಅಂದ್ಕೊಳ್ಳಿ. ಇರೋದು 3 ನಾರ್ಮಲ್ ಈಕ್ವೇಷನ್ ಅಲ್ವಾ, 1 2 3. ಎರಡನೇ ಈಕ್ವೇಷನು ಸಾಲ್ವ್ ಮಾಡಿಬಿಟ್ವಿ. ಇಲ್ಲಿ ನೋಡಿ, 1 2 3.
1 2 3 ನಂಬರ್ಸ್ ಬಂದ ಮೇಲೆ 1 2 3 ಸೆಕೆಂಡ್ ಈಕ್ವೇಷನ್ ಏನಾಯಿತು ಸಾಲ್ವ್ ಆಗೋಯ್ತು. ಈಗಿರೋದು ಫಸ್ಟ್ ಈಕ್ವೇಷನ್ನು ಥರ್ಡ್ ಈಕ್ವೇಷನು ಅಂತ ಅಂದ್ಕೊಳ್ಳಿ. ಫಸ್ಟ್ ಈಕ್ವೇಷನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಆ ಕಡೆ ಹಾಕ್ಕೊಂಡಿದ್ದೀವಿ. ಈಗ ಈ ಈಕ್ವೇಷನನ್ನು ಕೂಡ ಆ ಕಡೆ ತೊಗೊಂಬಂದು ಬರ್ಕೊಳ್ಳಿ. 350 ಈಕ್ವಲ್ಸ್ ಟು ಅನ್ನೋದು ನೋಡಿ, 350 ಈಕ್ವಲ್ಸ್ ಟು 28A + 196C. ಈಗ ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡಿರೋ ಈಕ್ವೇಷನು. ಈಗ ಈ ಎರಡೂ ಈಕ್ವೇಷನ್ಸನ್ನು ನಾವು ಕ್ಯಾನ್ಸಲ್ ಮಾಡೋದಕ್ಕೆ ಏನು ಮಾಡ್ಬೋದು ಅಂತಂದರೆ ಸಬ್ಟ್ರ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಸಬ್ಟ್ರ್ಯಾಕ್ಷನ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಆ್ಯಡ್ ಮಾಡಿದ್ರೆ ಆಮೇಲೆ 28A ವಿಲ್ ಬಿಕಮ್ 56A, ಕ್ಯಾನ್ಸಲ್ ಆಗೋದಿಲ್ಲ, ಅಡಿಷನ್ ಆಗಿಬಿಡುತ್ತೆ. ಸೊ ಆ್ಯಡ್ ಮಾಡಬಾರ್ದು, ಏನು ಮಾಡಬೇಕು, ಸಬ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಸಬ್ಟ್ರ್ಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನಿಮಗೆ ದಿಸ್ ವಿಲ್ ಬಿಕಮ್ ಮೈನಸ್ 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 ಆಗಿಬಿಡುತ್ತೆ. ಅಲ್ಲಿ ಯಾವಾಗ ನಿಮಗೆ ಮೈನಸ್ ಆಗುತ್ತೋ ನೋಡಿ, 350 - 348. 350 - 348 is how much? 2. 350 - 348, 2 is equals to 28A, 28A plus 28A minus 28A gets cancelled. 28A, 28A cancel ಆಗೋಯ್ತು. ಈಗ 196C minus 112C subtract ಮಾಡಿ. 196C minus 112C, that will be 84C. ಅಲ್ಲಿಗೆ ನಮಗೆ 2 = 84C ಅಂತ ಬರುತ್ತೆ. 2 = 84C ಅಥವಾ 84C = 2. ದೇರ್ಫೋರ್ C = 2/84 ಅಂತ ಮಾಡ್ಬೋದು. 2 = 84C, 84C = 2, C = 2/84. ಸೊ C = 2/84 ಮಾಡಿದಾಗ ಯು ವಿಲ್ ಗೆಟ್ 0.023. ಅಲ್ಲಿಗೆ ನಿಮಗೆ ಯು ಗಾಟ್ ದ ವ್ಯಾಲ್ಯೂ ಆಫ್ C. ಯು ಗಾಟ್ ದ ವ್ಯಾಲ್ಯೂ ಆಫ್ C. ಲಾಸ್ಟ್ ಸ್ಕ್ರೀನಲ್ಲಿ ವಿ ಗಾಟ್ ದ ವ್ಯಾಲ್ಯೂ ಆಫ್ ಬಿ ವ್ಯಾಲ್ಯೂ ಬಂದ್ಬಿಡ್ತು 1.428. ಈಗೇನು ಮಾಡಿದ್ವಿ, ವಿ ಗಾಟ್ ದ ವ್ಯಾಲ್ಯೂ ಆಫ್ ಸಿ. ಸೊ ಬಿ ಮತ್ತು ಸಿ ವ್ಯಾಲ್ಯೂಸ್ ಫೈಂಡ್ ಔಟ್ ಆಗಿದೆ. ಇನ್ನೂ ನಮಗೆ ಗೊತ್ತಾಗಬೇಕಾಗಿರೋ ವ್ಯಾಲ್ಯೂ ಯಾವುದು, ಎ ಮಾಡೋದಕ್ಕೆ ಒಂದು ಕೆಲಸ ಮಾಡೋಣ. ಲೆಟ್ ಅಸ್ ಪುಟ್ ಸಿ ವ್ಯಾಲ್ಯೂ ಇನ್ ಎನಿ ಆಫ್ ದ ಈಕ್ವೇಷನ್. ಸಿ ವ್ಯಾಲ್ಯೂವನ್ನು ಯಾವುದಾದ್ರೂ ಒಂದು ಈಕ್ವೇಷನಲ್ಲಿ ಹಾಕ್ಕೊಳ್ಳೋಣ. ಯಾವ ಈಕ್ವೇಷನಲ್ಲಿ ಹಾಕ್ಕೊಳ್ಳೋಣ, ಇಲ್ಲಿ ನೋಡಿ ನಮಗೆ ಇಲ್ಲಿ 3 ಈಕ್ವೇಷನ್ ಇದೆ. 87 = 7A 28C, 40 = 28B, 350 = 28 + 196C. ಈ 3 ಈಕ್ವೇಷನ್ಸಲ್ಲಿ ಲೆಟ್ ಅಸ್ ಸೇ ಫಸ್ಟ್ ಈಕ್ವೇಷನ್ ತಗೊಳ್ಳೋಣ. 87 = 7A + 28C. ಸರ್, ಈ ಈಕ್ವೇಷನನ್ನು ಇಂಟು 4 ಮಲ್ಟಿಪ್ಲೈ ಮಾಡ್ಕೊಂಬಿಟ್ರಲ್ಲ, ಅದು ಮುಗೀತು. ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ವಿ, ಸಿ ವ್ಯಾಲ್ಯೂ ಸಿಕ್ಬಿಡ್ತು ನಮಗೆ. ಈಗ ಮತ್ತೆ ಒರಿಜಿನಲ್ಗೆ ಬಂದ್ಬಿಟ್ಟು ನೀವು ಇದರಲ್ಲಿ ಬೇಕಾದ್ರೂ ಹಾಕ್ಕೋಬೋದು ಅಥವಾ ಇದರಲ್ಲಿ ಬೇಕಾದ್ರೂ ಹಾಕ್ಕೋಬೋದು. ಸೊ substitute C value in any of the equations. I'll go with first equation. 87 = 7A. 87 = 7A plus 28C. So 87ಗೆ 87 ಅಂತ ಬರೀ, 7A plus 28C. 28C ಅಲ್ಲಿ 28 in the place of C value ಬಂದ್ಬಿಟ್ಟಿದೆ ನಮಗೆ 0.023. In the place of C you are putting 0.023. ನೋಡಿ, ಇದು ಫಸ್ಟ್ ಈಕ್ವೇಷನ್. 87 = 7A plus 28C. ಆ್ಯಸ್ ಇಟ್ ಈಸ್ ಈಕ್ವೇಷನ್ ಬರೋದು 28C ಪ್ಲೇಸಲ್ಲಿ, ಐ ಆಮ್ ಪುಟಿಂಗ್ ದ ವ್ಯಾಲ್ಯೂ ಆಫ್ C. ವಾಟ್ ಈಸ್ ದ ವ್ಯಾಲ್ಯೂ ಆಫ್ C? 0.023 is the value of C. ಸೊ ಇನ್ ದ ಪ್ಲೇಸ್ ಆಫ್ C ಪುಟ್ 0.023 ಹಾಕ್ಕೊಂಡಿದ್ದಾದಮೇಲೆ 87ಗೆ 87, 7Aಗೆ 7A ಹಾಗೇ ಇರುತ್ತೆ, ಪ್ಲಸ್ 28 into 0.023 will become 0.644. ಐ ಆಮ್ ಮಲ್ಟಿಪ್ಲೈಂಗ್ 28 into 0.023 ಮಾಡ್ಕೊಂಡ್ರೆ 0.644. ದೆನ್ 7A = 87 minus 0.644 ಅಂದರೆ ಏನು? ಈ 0.644 ಅನ್ನು ಆ ಕಡೆಗೆ ತಗೊಂಡು ಹೋದರೆ ಮೈನಸ್ 0.644 ಆಗಿಬಿಡುತ್ತೆ, ಅಥವಾ 87 ಈ ಕಡೆಗೆ ಬಂದರೂ ಬೋತ್ ಸೇಮ್ ಎಫೆಕ್ಟ್ ಆಗುತ್ತೆ. ದೇರ್ಫೋರ್ 7A = 87 minus 0.644 ಸಬ್ಟ್ರಾಕ್ಟ್ ಮಾಡಿಕೊಂಡ್ರೆ 7A = 86.356. Now A = 86.356 divided by 7. ಹೇಗೆ ಬಂತು ಡಿವೈಡೆಡ್ ಬೈ 7? ಇಲ್ಲಿ ನೋಡಿ, 87 = 7A plus 0.644 ಇದೆಯಲ್ಲ, ಇದನ್ನು ನಾವು ಏನು ಮಾಡ್ಬೋದು, ಈ 0.644 ಆ ಕಡೆಗೆ ತೊಗೊಂಡು ಹೋಗ್ಬೋದು. ತೊಗೊಂಡು ಹೋದರೆ ಏನಾಗುತ್ತೆ, 87 minus 0.644 = 86.356. ಅಂದರೆ 7A = 86.356. A = 86.356 divided by 7. ಈ ಕಡೆ ಇರುವಂಥ 7 ಇಲ್ಲಿ ಬರುತ್ತೆ. ಸೊ ಡಿವೈಡ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ 12.34. ದಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ A.
the value of A is 12.34. That's the value of A. So we got the value of B, C, A, B, C values ಕಂಪ್ಲೀಟ್ ಆಗಿ ಸಿಕ್ಬಿಡ್ತು ನಮಗೆ. ಈಗ ಟ್ರೆಂಡ್ ಈಕ್ವೇಷನ್ ಅನ್ನು ಬರೀರಿ. ಟ್ರೆಂಡ್ ಈಕ್ವೇಷನ್ ಎಲ್ಲಿದೆ? ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಲ್ಲ, ಇದು ಟ್ರೆಂಡ್ ಈಕ್ವೇಷನ್. y equals to a plus bx plus cx square. So put the values in the equation. y equals to a plus bx plus cx square. So y equals to a place ಅಲ್ಲಿ put the value of a. What is the value of a? 12.34. Then bx, in the place of b put the b value. What is b value? 1.428. So b place ಅಲ್ಲಿ 1.428, bx ಅಂದರೆ 1.428x plus cx square. c place ಅಲ್ಲಿ put 0.023 x square. ಸೊ ಈಕ್ವೇಷನಲ್ಲಿ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂವನ್ನು ಹಾಕ್ಬಿಟ್ರೆ ದಟ್ಸ್ ದಿ ಯುವರ್ ಕ್ವಾಡ್ರಾಟಿಕ್ ಈಕ್ವೇಷನ್, ದಟ್ಸ್ ಯುವರ್ ಎಂಡ್ ಆನ್ಸರ್. ಸಮ್ಟೈಮ್ಸ್ ಇಲ್ಲಿಗೆ ನಾವು ಆನ್ಸರ್ ಮುಗಿಸ್ಬೇಕಾಗತ್ತೆ. ಆ್ಯಂಡ್ ಸಮ್ಟೈಮ್ಸ್ ಇನ್ ಕ್ವಶನ್ ಇಫ್ ದೇ ಆರ್ ಆಸ್ಕಿಂಗ್ ಅಸ್ ಟು ಎಸ್ಟಿಮೇಟ್ ದಿ ವ್ಯಾಲ್ಯೂ ಆಫ್ ಎನಿ ಫ್ಯೂಚರ್ ಇಯರ್ ಅಂತ ಹೇಳಿದ್ರೆ ಆ ಈಕ್ವೇಷನಲ್ಲಿ ಇಲ್ಲಿ ಮಾಡಬೇಕಾಗತ್ತೆ. ಈಗ ಸದ್ಯಕ್ಕೆ ಫಾರ್ ದಿಸ್ ಪ್ರಾಬ್ಲಮ್ ಐ ಆಮ್ ಸ್ಟಾಪಿಂಗ್ ಹಿಯರ್. ಸೊ ಎ ಬಿ ಸಿ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡೋದು ಅರ್ಥ ಮಾಡ್ಕೊಳ್ಳಿ. ದ ನೆಕ್ಸ್ಟ್ ಪ್ರಾಬ್ಲಮ್ ವಿಲ್ ಗೋ ಟು ದಿ ಎಸ್ಟಿಮೇಷನ್ ಆಲ್ಸೋ.